ಇತ್ತೀಚೆಗೆ ನಾವು ಕರ್ನಾಟಕ ಜೈನ್ ಭವನಲ್ಲಿ ಒಂದು ವೆಡ್ಡಿಂಗ್ ಇವೆಂಟ್ ಪ್ಲಾನಿಂಗ್ ಮಾಡಿದ್ವಿ. ಅದರಲ್ಲಿ ಹುಡುಗ ಮತ್ತು ಹುಡುಗಿ ಎರಡೂ ಕಡೆ ರಿಚುವಲ್ ಸಪೋರ್ಟ್ ಇತ್ತು. ವರಪೂಜೆಗೆ ಹಿಂದಿನ ದಿನನೇ ಹುಡುಗನ ಮನೇಲಿ ದೇವ್ರ ಸಮಾರಾಧನೆ ಇತ್ತು. ಮಲ್ನೀರಿಂದ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಚಪ್ರದ ಕೆಳಗಡೆ ಮಣೆ ಹಾಕಿದ್ವಿ, ತಮ್ಗೆ ಇಟ್ವಿ, ರಂಗೋಲಿ ಹಾಕಿದ್ವಿ, ಕಲಶ ಕನ್ನಡಿ ಇಟ್ವಿ, ಆರತಿ ತಟ್ಟೆನೂ ತಗೊಂಡು ಹೋಗಿದ್ವಿ. 5 ಜನ ಮುತ್ತೈದೆಯರು ಮಲ್ನೀರ್ ಮಾಡಕ್ ಬಂದಿದ್ರು. ಅಮ್ಮ ಮಗಂಗೆ ಮಲ್ನೀರ್ ಮಾಡಿದ್ರು. ವರನ್ ತಾಯಿಗೆ ತವ್ರ ಮನೆಯಿಂದ ಉಡುಗೊರೆ ಕೊಟ್ಟಾಯ್ತು. ಆರತಿ ಕೂಡ ಮಾಡಿದ್ರು. ನಾಂದಿ ಕಾರ್ಯಕ್ರಮ ಶುರುವಾಯ್ತು. 30 ಸೆಟ್ ಹೂವಿಳ್ಯ ಬೇಕು ಅಂತ ಹೇಳಿದ್ರು. 30 ಸೆಟ್ ಹೂವಿಳ್ಯದ ಐಟಮ್ಸು ತಗೊಂಡು ಹೋಗಿದ್ವಿ. ಎಲ್ಲ ಜೋಡಿಸಿ ಇಟ್ವಿ. ಹೂವಿಳ್ಯ ಮುತ್ತೈದೆಯರಿಗೆ ಕಾಲ್ ತೊಳಿಯಕ್ಕೆ ಸಿದ್ಧ ಮಾಡಿದ್ವಿ. ಕಾಲ್ ತೊಳೆದು ಕರ್ಕೊಂಬಂದ್ರು. ಎಲ್ರಿಗೂ ಪೇಪರ್ ಕೊಟ್ವಿ. ಅರ್ಶನ ಕೊಡೋಕ್ಕೆ ಸಹಾಯ ಮಾಡಿದ್ವಿ. ತಟ್ಟೆಗಳು ಕೊಡಕ್ಕೆ ನೆರವಾದ್ವಿ. ಮದ್ವೆ ಹುಡುಗ, ಅವ್ರ ತಂದೆ ತಾಯಿ ಮತ್ತೆ ಕಳ್ಸ್ಗಿತ್ತಿ ಎಲ್ರು ಮುತ್ತೈದೆಯರ ಆಶೀರ್ವಾದ ತಗೊಂಡ್ರು. ಅವ್ರಿಗೆಲ್ಲ ಅವ್ರವ್ರ ತಟ್ಟೆನ ಬ್ಯಾಗ್ಗಳಿಗೆ ತಗೊಂಡು ಹೋಗಿದ್ವಿ. ಬ್ಯಾಗ್ಗಳಿಗೆ ಹಾಕೊಟ್ವಿ. ಆಗ ಎಲ್ರು ತುಂಬಾ ಸಂತೋಷ ಪಟ್ರು. ಎಲ್ಲಾ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೊಗಳಿದ್ರು. ವರಳ್ಕಲ್ ಕಾರ್ಯಕ್ರಮ ಶುರು ಆಯ್ತು. ಬಳೆ ಲಕ್ಷ್ಮಿ ಜೋಡ್ಸಿದ್ವಿ, ಗಣೇಶ ಇಟ್ವಿ, ವರಳ್ಕಲ್ಲು ಬೀಸೋಕಲ್ಲು ಜೋಡ್ಸಿದ್ವಿ. ಅವರು ಕೂಡ ಸೊಸೆಗೆ ತಂದಿರೋ ಬಟ್ಟೆ ಒಡವೆನ ಇಟ್ರು. ಮದ್ವೆ ಹುಡುಗ ಮತ್ತೆ ಅಮ್ಮ ಇಬ್ರು ಬಂದ್ರು. ವರಳ್ಕಲ್ ಬೀಸೋಕಲ್ ಶಾಸ್ತ್ರ ಮಾಡ್ಕೊಂಡ್ರು. ಹಂಗೆ ಸಂಡಿಗೆ ಕೂಡ ಇಟ್ರು. ಸಂಡಿಗೆ ಬಹಳ ರುಚಿ ಇತ್ತು ಕಣ್ರಿ. ಉಂಗ್ರ ಹುಡುಕೋ ಶಾಸ್ತ್ರನೂ ಆಯ್ತು. ಅಲ್ಲಿಗೆ ಅವತ್ತಿನ ದೇವ್ರ ಸಮಾರಾಧನೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತು. ವರಪೂಜೆ ದಿನ ಹೊರಗ್ ಬರಕ್ ಮುಂಚೆನೆ ಹೋಗಿದ್ವಿ. ಬಿಡ್ದಿ ಮನೆ ಮೊದಲು ಜೋಡ್ಸಕ್ ಶುರು ಮಾಡಿದ್ವಿ. ದೇವ್ರ ಫೋಟೋ ಇಟ್ಟು ರಂಗೋಲಿ ಹಾಕಿದ್ವಿ. ಸ್ಟೀಲ್ ಪಾತ್ರೆ ಪ್ರಾವಿಷನ್ಸ್ ಜೋಡ್ಸಿದ್ವಿ. ತಿಂಡಿಗಳಿಟ್ವಿ. ಬಾಗ್ಲಿಗೆ ತೋರಣ ತೋಮಾಲೆ ಹಾಕಿದ್ವಿ. ವೆಲ್ಕಮ್ ಪಾತ್ ರೆಡಿ ಮಾಡಿದ್ವಿ. ದೀಪ ಇಟ್ಟು ಅದ್ರ ಸುತ್ತಾನು ಡೆಕೋರೇಷನ್ ಮಾಡಿದ್ವಿ. ಮದ್ವೆ ಮನೆಗೆ ಮೆರುಗು ಕೊಟ್ಟಿತ್ತು ನಮ್ ವೆಡ್ಡಿಂಗ್ ಥೀಮ್ ಡಾಲ್ ಎಕ್ಸಿಬಿಷನ್. ಮದ್ವೆಯ ಎಲ್ಲಾ ಸಂಪ್ರದಾಯನೂ ಈ ಡಾಲ್ ಶೋನಲ್ಲಿ ನೋಡ್ಬೋದು. ಅಂದ್ರೆ ಮಲ್ನೀರು, ಹೂವಿಳ್ಯ, ಬಿಡ್ದಿ ಮನೆ, ವರಪೂಜೆ, ಗೌರಿ ಪೂಜೆ, ಹೀಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಈ ಡಾಲ್ ಶೋನಲ್ಲಿ ನೋಡ್ಬೋದು. ಬಾಗ್ಲಲ್ಲಿ ಹುಡುಗನ್ನ ರಿಸೀವ್ ಮಾಡಕ್ಕೆ ಅಂತ ಹಾರಗಳನ್ನ ಜೋಡಿಸಿ ರೆಡಿ ಮಾಡಿದ್ವಿ. ವೆಲ್ಕಮ್ ತೆಂಗಿನಕಾಯಿ ಮತ್ತೆ ಆರತಿ ತಟ್ಟೆಗಳನ್ನ ಅಷ್ಟನ್ನು ರೆಡಿ ಮಾಡಿ ಕಾಯ್ತಾ ಇದ್ವಿ. ಹುಡುಗನ್ನ ಸಂಭ್ರಮದಿಂದ ಕರ್ಕೊಂಡ್ಬಂದ್ರು. ದೀಪ ಹಚ್ಚಿದ್ರು. ಬಿಡ್ದಿ ಮನೆಗೆ ಕರ್ಕೊಂಡು ಹೋದ್ರು. ಇಬ್ರು ಫ್ಯಾಮಿಲಿಯವರು ವರಪೂಜೆಗೆ ಬರೋ ಹೊತ್ತಿಗೆ ವರಪೂಜೆ ಟ್ರೇಸ್ ನ ಅವ್ರ ಇಷ್ಟಪಟ್ಟ ಹಾಗೆ ಲೋಟಸ್ ಮೇಲೆ ಜೋಡಿಸಿ ರೆಡಿ ಮಾಡಿದ್ವಿ. ಹುಡುಗನ್ ಕಡೆ ಮತ್ತು ಹುಡುಗಿ ಕಡೆಯವರು ತುಂಬಾ ಆಸೆ ಪಟ್ಟು ಎಲ್ಲಾ ಟ್ರೇಗಳನ್ನು ಎಕ್ಸ್ಚೇಂಜ್ ಮಾಡಿಸಿ ವರಪೂಜೆ ಕಾರ್ಯಕ್ರಮನ ಮುಗಿಸಿದ್ರು. ಮದ್ವೆ ದಿನ ಗೌರಿ ಪೂಜೆಯಿಂದ ಶುರುವಾಯ್ತು. ಎಂದಿನಂತೆ ಗೌರಿ ಪೂಜೆನ ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಸಂಭ್ರಮದಿಂದ ಜೋಡಿಸಿದ್ವಿ. 5 ಮೊರದ ಬಾಗ್ನ ಕೂಡ ಜೋಡಿಸಿದ್ವಿ. ಹುಡುಗನ್ ಕಡೆಯವ್ರಿಗೆ ಗೌರಿ ಪೂಜೆಗೆ ತರಕ್ಕೆ ಅಂತ ಒಂದಷ್ಟು ತಟ್ಟೆಗಳನ್ನ ರೆಡಿ ಮಾಡ್ಕೊಟ್ಟಿದ್ವಿ. ಕಾಶಿ ಯಾತ್ರೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ಬೇಗ ಬೇಗ ಸಿದ್ಧ ಮಾಡಿ ಮೊದಲೇ ಪುರೋಹಿತರಿಗೆ ಕೊಟ್ಟಿದ್ವಿ. ಪುರೋಹಿತರು ಕೂಡ ತುಂಬಾ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಕಾಶಿ ಯಾತ್ರೆ ಮುಗಿಸ್ಕೊಂಡು ವರನ್ನ ಮಂಟಪಕ್ಕೆ ಕರ್ಕೊಂಬಂದ್ರು. ಮಂಟಪದಲ್ಲಿ ಧಾರೆ ಸಿದ್ಧತೆ ಮಾಡಿದ್ವಿ. ಅಂತರ್ಪಟ, ದೀಪ, ಕಲರಕ್ಷತೆ ಅಷ್ಟು ರೆಡಿ ಇತ್ತು. ಹುಡುಗಿನ ಧಾರೆಗೆ ಕರ್ಕೊಂಬರೋದಿಕ್ಕೆ ಅಂತ ಧಾರೆ ಪಾತ್ ಸಿದ್ಧ ಮಾಡಿದ್ವಿ. ಸೋದ್ರ ಮಾವ ಪಾತ್ ಮೇಲೆ ಚಾದರ್ ಕೆಳಗೆ ಹುಡುಗಿನ ಧಾರೆಗೆ ಮಂಟಪಕ್ಕೆ ಕರ್ಕೊಂಬಂದ್ರು. ಧಾರೆ ಕಾರ್ಯಕ್ರಮ ನಡೀತು. ನಾಗೋಲಿ ಲಾಜಹೋಮ ಆಗ್ತಿದ್ದಂಗೆ ಈ ಕಡೆ ಸಪ್ತಪದಿಗೆ ಡಿಸೈನ್ ಮಾಡಿದ್ವಿ. ಸಪ್ತಪದಿ ಕಾರ್ಯಕ್ರಮ ಆಯ್ತು. ನವ ದಂಪತಿಗಳಿಗೂ ತುಂಬಾ ಹಶ್ವೆ ಆಗ್ತಿತ್ತು. ಭೂಮಕ್ ರಂಗೋಲೆ ಹಾಕಿದ್ವಿ. ತೃಪ್ತಿಯಾಗಿ ಅವರು ಊಟ ಮಾಡಿದ್ರು. ಆ ಕಡೆ ಭೂಮ ಮುಗಿತಿದ್ದಂಗೆ ಈ ಕಡೆ ಮಡ್ಲಕ್ಕಿ ಶಾಸ್ತ್ರ ಇರತ್ತೆ ಅಂತ ಗೊತ್ತಾಯ್ತು. ಮಡ್ಲಕ್ಕಿಗೆ ಬೇಗ ಬೇಗ ಸಿದ್ಧತೆ ಮಾಡಿದ್ವಿ. ಮಡ್ಲು ತುಂಬಿಸಿದ್ರು. ಗೃಹ ಪ್ರವೇಶ ಮಾಡ್ಕೊಳ್ಳೋ ಕಾರ್ಯಕ್ರಮ ಹೊತ್ತು ಬಂತು. ಮನೆ ತುಂಬಸಕ್ಕೆ ಪಾತ್ ಹಾಕಿ ಸೇರು, ಅಕ್ಕಿ, ಬೆಲ್ಲ ತಂದಿದ್ವಿ. ಆರತಿ ತಟ್ಟೆನೂ ಸಿದ್ಧ ಇತ್ತು. ಪಡಿಯಕ್ಕಿ ಮಾಡಿಸಿ ಮನೆ ತುಂಬಿಸ್ಕೊಂಡ್ರು. ತೊಟ್ಲು ಶಾಸ್ತ್ರ ಇತ್ತು. 5 ಮರದ ಬಾಗ್ನ ಸಿದ್ಧ ಮಾಡಿದ್ವಿ. ಅದನ್ನ ಸೊಸೆ ಕೈಲಿ ಅತ್ತೆ ಕೊಡ್ಸಿದ್ರು. ಹಂಗೆ ಹುಡುಗಿ ಕಡೆಯವರೆಲ್ಲ ಬಂದಿದ್ರು. ಅವ್ರಿಗೆ ಬಾದಾಮಿ ಹಾಲು ಕೊಟ್ಟು ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ ಅಣಿ ಮಾಡಿದ್ವಿ. ಅಲ್ಲಿಗೆ ಗೃಹ ಪ್ರವೇಶದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು. ಕಸ್ಟಮರ್ ಇಬ್ರು ನಮ್ಮ ಸರ್ವಿಸ್ ನೋಡಿ ಬಹಳ ಬಹಳ ಸಂತೋಷ ಪಟ್ರು. ಈ ಮದ್ವೆಯಲ್ಲಿ ಕೇಟರಿಂಗ್ ವ್ಯವಸ್ಥೆ ಕೂಡ ನಮ್ದೇ ಆಗಿತ್ತು. ಒಳ್ಳೆ ಕೇಟರರ್ಸ್ ನಮ್ ಜೊತೆ ಇದ್ದಾರೆ. ಇವರು ಮೊದಲೇ ಹೇಳ್ದ ಮೆನುನ ಚಾಚು ತಪ್ಪದೆ ಬಹಳ ರುಚಿಯಾಗಿ ಮತ್ತು ಬಹಳ ಶುಚಿಯಾಗಿ ಅಡಿಗೆ ಮಾಡಿದ್ರು. ಬಡ್ಸೋರು ಕೂಡ ಬಹಳ ಪ್ರೀತಿಯಿಂದ ಬಡ್ಸಿದ್ರು. ಮದುಮಗ ಕೂಡ ಊಟ ಮಾಡಿ ಇದ್ರ ಬಗ್ಗೆ ಮಾತಾಡಿದಾನೆ, ನೀವೇ ಕೇಳಿ. ಸಪ್ತಪದಿ ಕ್ರಿಯೇಷನ್ಸ್ ಅವ್ರದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮು
were really helpful. ಅವರು ಎಲ್ಲ ರೀತಿ ನಮಗೆ ಏನೇನು ಅರೇಂಜ್ಮೆಂಟ್ಸ್ ಇತ್ತೋ ಫ್ರಮ್ A to Z ಎಲ್ಲದನ್ನು ಮಾಡಿಕೊಟ್ಟು ಎಲ್ಲದರಲ್ಲೂ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಫುಡ್ ಬಗ್ಗೆ ಹೇಳೋದಾದ್ರೆ ಇಟ್ ವಾಸ್ ರಿಯಲಿ ಗುಡ್. ಐ ರಿಯಲಿ ಲೈಕ್ ಇಟ್. ಸಪ್ತಪದಿ ಕಡೆಯವರಿಂದ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ದ ಫುಡ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಏನೇ ಇದ್ರು ಯಾವ ಥರ ಇದ್ರು ಯಾವ ಟೈಮಲ್ಲಿ ಬೇಕಾದರೂ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ಫುಲ್ ಫಾರ್ ದೆಮ್. ಒಟ್ನಲ್ಲಿ ಕೇಟರಿಂಗ್ ಬಗ್ಗೆ ಒಳ್ಳೆ ಮೆಚ್ಚುಗೆ ಬಂತು. ನಿಮ್ಮನೇಲೂ ಮದುವೆ ಕಾರ್ಯಕ್ರಮ ಇದೆಯಾ? ಹಾಗಾದ್ರೆ ತಡ ಯಾಕೆ? ಸಪ್ತಪದಿ ಕ್ರಿಯೇಷನ್ಸ್ನ ಕಾಂಟ್ಯಾಕ್ಟ್ ಮಾಡಿ.